ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕ್ಷಾ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್ ಫ್ರೆಂಡ್ಸ್. ಈ ವ್ಲಾಗಲ್ಲಿ ಕರ್ಟನ್ಸ್ ಸ್ವಲ್ಪ ತಂದಿದ್ದೀನಿ, ಹಾಗೆ ಈ ಸೋಫಾ ಕವರ್ಸ್ ತಂದಿದ್ದೀನಿ. ಇದೆಲ್ಲದಕ್ಕೂ ನಾನೊಂದು ಸ್ವಲ್ಪ ಡಿಟೈಲಾಗಿ ಅಂದರೆ ಯಾವ ಥರ ತಂದಿದ್ದೀರಿ ಏನು ಅನ್ನೋದನ್ನು ನಾನು ಒಂದು ಸ್ವಲ್ಪ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇದು ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ಆ ವಿಡಿಯೋನ ಮತ್ತು ಹೊಸ ವಿಡಿಯೋನ ನೀವು ನೋಡೋದಕ್ಕೆ ಒಂದು ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಇದು ಬಂದುಬಿಟ್ಟು ಒಂದು ಶಾಪಿಂಗ್ ವ್ಲಾಗ್ ಥರ ಇರುತ್ತೆ, ಮಿನಿ ಶಾಪಿಂಗ್ ಅಂತಲೇ ಹೇಳ್ಬೋದು. ಅಂದರೆ ಮನೆಗೆ ಬೇಕಾಗಿರ್ತಕ್ಕಂಥ ಸ್ವಲ್ಪ ಐಟಮ್ ತರಿಸಿದ್ದೀನಿ. ಅದು ಅಂದರೆ ನೆನ್ನೆ ಅಕ್ಕ ಬಂದಿದ್ದು, ಅಕ್ಕನ ಜೊತೆ ಹೋಗಿಬಿಟ್ಟು ಅಕ್ಕನೂ ನಾನು ಒಂದು ಸ್ವಲ್ಪ ಅವರು ಅಕ್ಕ ಅವ್ರ ಮನೆಗೆ ತೊಗೊಂಡ್ರು ಕರ್ಟನ್ಸು, ನಾನು ನಮ್ಮ ಮನೆಗೆ ತೊಗೊಂಡೆ. ಆಮೇಲೆ ಇನ್ನು ಕರ್ಟನ್ ಅದ್ರ ಜೊತೆ ಬೇರೆ ಎಲ್ಲ ತಂದಿದ್ದೀನಿ. ಅದು ಯಾವ ಥರ ಇದೆ ಏನು ಅನ್ನೋದನ್ನು ಪ್ರತಿಯೊಂದು ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ಕೇಳಿ, ನಾನು ಡೀಟೇಲ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅದರ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಹಾಗೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟು ಕರ್ಟನ್ ತೋರಿಸ್ತೀನಿ, ಯಾವ್ಯಾವ ಥರ ಇದೆ, ಯಾವ ಥರ ಕರ್ಟನ್ ತೊಗೊಂಡಿದ್ದೀವಿ ಏನೋ ಅಂತ. ಸದ್ಯಕ್ಕೆ ವಿಂಡೋ ಕರ್ಟನ್ ಮಾತ್ರ ತಂದಿದ್ದೀನಿ, ಅದನ್ನೆಲ್ಲ ತೋರಿಸ್ತೀನಿ. ಫಸ್ಟು ಬಂದುಬಿಟ್ಟು ಇದು ಒಂದು ಈ ಥರದ್ದು, ಅಂದರೆ ನಾನು ಈ ಥರ ಗ್ರೇ ಕಲರಲ್ಲಿ ತೊಗೊಂಡಿದ್ದೀನಿ. ಗ್ರೇ ವಿತ್ ಈ ಕ್ರೀಮ್ ಕಲರಲ್ಲಿ. ಏನಕ್ಕೆ ಅಂತ ಅಂದರೆ ನಮ್ಮದು ಸೋಫಾ ಬಂದುಬಿಟ್ಟು ಗ್ರೇ ಕಲರು, ಹಾಗೆ ಈ ವಾಲು ಕ್ರೀಮ್ ಕಲರ್ ಇರೋದ್ರಿಂದ ಎರಡಕ್ಕೂ ಮ್ಯಾಚ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ. ಮತ್ತು ಹಾಗೆ ನಮ್ಮದು ವುಡ್ ವರ್ಕ್ನೂ ಸ್ವಲ್ಪ ಬ್ಲಾಕಿಶಲ್ಲಿದೆ, ಅಂದರೆ ಗ್ರೇ ಬ್ಲಾಕ್ ಈ ಥರ ಇದೆ, ಗ್ರೇ ಬ್ಲಾಕ್ ಈ ಥರ ಇದೆ. ಸೊ ಹಂಗಾಗ್ಬಿಟ್ಟು ನಾನು ಈ ಕಲರಲ್ಲಿ ತೊಗೊಂಡಿದ್ದೀನಿ. ಅಂದರೆ ಇದು ಫುಲ್ ಲೆಂತ್ 7 ಫೀಟ್ ಬರುತ್ತೆ, 7 ಫೀಟ್ ಲೆಂತ್ದು ನೋಡ್ಬೋದು. ಈ ಥರ ಇಷ್ಟು ಲೆಂತ್ ತುಂಬ ದೊಡ್ಡ ಉದ್ದ ಇದೆ, 7 ಫೀಟ್. ಅಂದರೆ ಸದ್ಯಕ್ಕೆ ಇದು ತೊಗೊಂಡಿದ್ದೀವಿ. ಇದನ್ನು ಒಂದ್ಸರಿ ಹಾಕಿ ನೋಡಿಬಿಟ್ಟು ಯಾವ ಥರ ಇದೆ ಏನು ಅಂತ ನಾನು ನಿಮಗೂ ಹೇಳ್ತೀನಿ. ಅಂದರೆ ನಾನು ಒಂದು ಕಾನ್ಸೆಪ್ಟ್ ಬೇರೆ ಥರ ಇದೆ, ವಿಂಡೋಗೆ ಹಾಕಾದ್ಮೇಲೆ ಕರ್ಟನ್ನ ಆವಾಗ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ಈ ಥರದ್ದು ಒಂದು ಆಮೇಲೆ ಇದು ಒಂದು ಸ್ವಲ್ಪ ಇಷ್ಟು ತೊಗೊಂಡಿದ್ದೀನಿ. ಇದೊಂದು ಸ್ವಲ್ಪ ಅಂದರೆ ಇದಿನ್ನೂ ಸಾಲಲ್ಲ ಮನೆಗೆ. ಅಂದರೆ ಈಗ ನಾನು ಸದ್ಯಕ್ಕೆ ಬರೀ ಗ್ರೌಂಡ್ ಫ್ಲೋರಲ್ಲಿ ಮಾತ್ರ ತೊಗೊಂಬಂದಿದ್ದೀನಿ. ಆ ಗ್ರೌಂಡ್ ಫ್ಲೋರ್ಗೆ ಮೇ ಬಿ ಇದು ಸಾಲಲ್ಲ ಅಂತ ಅನಿಸುತ್ತೆ. ಅಂದರೆ ಇದು ಸಾಲುತ್ತೆ, ಇದು ಓಕೆ, ಇದು ಆಗುತ್ತೆ. ಮತ್ತು ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಈ ಥರ ತೊಗೊಂಡಿದ್ದೀನಿ. ಇದು ಅಷ್ಟೇ ಗ್ರೇ, ಅಂದರೆ ಬ್ಲ್ಯಾಕ್ ಬಂದಿದೆ. ಅಂದರೆ ಟ್ರಾನ್ಸ್ಪರೆಂಟು ನೆಟ್ ಕ್ಲಾತಲ್ಲಿ ಈ ಥರ ವರ್ಕ್ ಬಂದಿರತಕ್ಕಂಥದ್ದು, ಥ್ರೆಡ್ ವರ್ಕ್, ಈ ಥರ ಥ್ರೆಡ್ ವರ್ಕ್ ಬಂದಿರತಕ್ಕಂಥದ್ದು. ಇದು ಗ್ರೇ ಕಲರಲ್ಲಿ ಥ್ರೆಡ್ ವರ್ಕು, ಅದಕ್ಕೆ ಲೈನ್ಸ್ ಬಂದುಬಿಟ್ಟು ಬ್ಲ್ಯಾಕಲ್ಲಿ ಬಂದಿದೆ. ಬ್ಲ್ಯಾಕ್ ವಿತ್ ಗ್ರೇ ಆ್ಯಂಡ್ ವೈಟ್ ಕಲರಲ್ಲಿ ಸ್ವಲ್ಪ ಕ್ರೀಮ್. ಇದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಅಂದರೆ ನಾನು ಡಬಲ್ ಕರ್ಟನ್ ಮಾಡೋಣ ಅಂತ ಪ್ಲಾನು. ಫಸ್ಟೇನೇ ನಾವು ಕರ್ಟನ್ನು ಮನೆ ಕನ್ಸ್ಟ್ರಕ್ಷನ್ ಟೈಮಲ್ಲೇ ಡಬಲ್ ಕರ್ಟನ್ನು ಅಂತ ಆಸೆ ಇತ್ತು. ನಮ್ಮ ಮನೆಯವ್ರಿಗೆ ಬೇರೆ ಥರ ಇಷ್ಟ ಇದೆ, ನನಗಂತ ಈ ಥರ ಇಷ್ಟ ಇದೆ. ನೋಡೋಣ, ಇದೊಂದು ಸ್ವಲ್ಪ ದಿನ ಹಾಕಿಬಿಟ್ಟು ನಮ್ಮ ಮನೆಯವ್ರಿಗೆ ಇಷ್ಟ ಆಗೋ ಥರ ಆ ಥರ ಒಂದು ಸ್ವಲ್ಪ ದಿನ ಹಾಕಿ ನೋಡೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೀನಿ. ಇದು ಒಂದು ಸ್ವಲ್ಪ ಅಂದರೆ ಇದು ಇನ್ನೂ ತರಬೇಕು, ಇದು ಬೇಕಾಗುತ್ತೆ. ನಾನು ಅಂದರೆ ಬೇರೆ ಥೀಮಲ್ಲಿ ನಾನು ತೊಗೊಂಬಂದಿರೋದು. ಅಂದರೆ ಈ ಥರ ದಪ್ಪದ ಕರ್ಟನ್ ಏನು ಬರುತ್ತೆ, ಇದು ಆ ಕಡೆ ಈ ಕಡೆ ಹಾಕಿಬಿಟ್ಟು ಸೆಂಟ್ರಲ್ಲಿ ಇದು ಒಂದು ಹಾಕೋಣ ಅನ್ನೋ ಥೀಮಲ್ಲಿ ನಾನು ತೊಗೊಂಬಂದೆ. ಬಟ್ ಆದರೆ ತಂದಮೇಲೆ ನಾನು ಆ ಥರ ಇಟ್ಟು ನೋಡಿದಾಗ ಅಷ್ಟೊಂದು ನನಗೆ ಯಾಕೋ ಇಷ್ಟ ಅನಿಸಿಲ್ಲ. ಹಂಗಾಗಿ ನಾನು ಇದನ್ನು ಸ್ವಲ್ಪ ಕಮ್ಮಿ ತಂದಿದ್ದೆ. ಆಮೇಲೆ ಮನೆಗೆ ಬಂದಮೇಲೆ ಆ ಥರ ಮ್ಯಾಚ್ ಮಾಡಿ ನೋಡಿದಾಗ ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗಿಲ್ಲ. ಹಾಗಾಗಿಬಿಟ್ಟು ಡಬಲ್ಲೇ ಹಾಕೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸೊ ಈಗಿನ್ನೇನು ಇವತ್ತು ಹಾಕಿಬಿಟ್ಟು ಇನ್ನೆಷ್ಟು ಕಮ್ಮಿ ಬರುತ್ತೋ, ಸಾಲ್ಟೇಜ್ ಬರುತ್ತೋ ನೋಡಿಬಿಟ್ಟು ಈ ಥರದ್ದು ತೊಗೊಂಬರ್ಬೇಕಾಗುತ್ತೆ ನೆಟ್ ಅದರಲ್ಲಿ. ನಾನು ಅವ್ರನ್ನ ಫಸ್ಟೇ ಅಂಗಡಿಯವ್ರನ್ನ ಕೇಳಿ ಬಂದಿದ್ದೆ, ಸಿಗುತ್ತಾ ಇನ್ನೂ ಬೇಕಾದರೆ ಅಂತ. ಹೌದು ಸಿಗುತ್ತೆ ಅಂತ ಹೇಳಿದ್ರು. ಸೊ ಹಂಗಾಗ್ಬಿಟ್ಟು ಹೋಗಿ ತೊಗೊಂಬರ್ಬೇಕು ಇವತ್ತು ಹಾಕಿಬಿಟ್ಟು. ಅದಕ್ಕೆ ನಾನು ನಿಮಗೂ ಒಂದು ಸರಿ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ಈ ಥರದ್ದು ಒಂದು ಇದು ತುಂಬ ಇಷ್ಟ ಆಯಿತು ನನಗೆ. ನಿಜವಾಗ್ಲೂ ಫಸ್ಟು ನಾನು ಶಾಪಲ್ಲಿ ನೋಡಿದ ತಕ್ಷಣ ನನಗೆ ಇಷ್ಟ ಆಗಿದ್ದು ಇದು ಈ ಕರ್ಟನ್ನೇ. ಇದು ಅಂದರೆ ಟ್ರಾನ್ಸ್ಪರೆಂಟಲ್ಲಿ ನೆಟ್ ಕ್ಲಾತಲ್ಲಿ ಬಂದಿದೆ. ಅದಕ್ಕೆ ಈ ಥರ ಟೈ ಮಾಡೋಕ್ಕೂ ಬಂದಿದೆ, ಅಂದರೆ ಫೋಲ್ಡ್ ಮಾಡಿಬಿಟ್ಟು ಟೈ ಮಾಡೋದಕ್ಕೆ
ನಮ್ಗೆ ಯಾವಾಗಲೂ ಒಂದೊಂದು ಸರಿ ಈ ಥರ ಬಿಟ್ಬಿಡೋಕೆ ಇಷ್ಟ ಇರಲ್ಲ, ಒಂದೊಂದು ಸರಿ ಈ ಥರ ಟೈ ಮಾಡಬೇಕು ಅಂತ ಅನಿಸುತ್ತೆ. ಅಂಥ ಟೈಮ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದು ರೂಮ್ಗೆ ಅಂದ್ಬಿಟ್ಟು ಅಂದೆ. ಅಂದರೆ ನನಗೆ ಇದು ಹಾಲ್ಗೆ ಆ್ಯಕ್ಚುಲಿ ಇಷ್ಟ ಆಯಿತು. ಬಟ್ ನಮ್ಮ ಹಾಲ್ಗೆ ಈ ಸೋಫಾಗೆ ಗ್ರೇ ಇರೋದ್ರಿಂದ ಇದಕ್ಕೆ ಮ್ಯಾಚ್ ಮಾಡೋದಕ್ಕೆ ಗ್ರೇ ಕಲರ್ ಇರಲಿಲ್ಲ. ಸೊ ಈ ಥರದ್ರಲ್ಲಿ ಇದಕ್ಕೂ ಯಾಕೋ ಅಷ್ಟೊಂದು ಮ್ಯಾಚ್ ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗ್ಬಿಟ್ಟು ನಾನು ಇದನ್ನು ಅಟ್ಲೀಸ್ಟ್ ರೂಮ್ಗಾದ್ರೂ ಇದನ್ನು ಹಾಕೋಣ ಅನ್ನೋ ಹಾಗೆ ಕೆಳಗಡೆ ಒಂದು ರೂಮಿಗೆ ಮಾತ್ರ ತೊಗೊಂಬಂದಿದ್ದೀನಿ ಸದ್ಯಕ್ಕೆ. ಇನ್ನು ಮೇಲ್ಗಡೆ ಎಲ್ಲನೂ ಹಾಕಿ ನೋಡಿಬಿಟ್ಟು ಅಂದರೆ ಸಿಂಗಲ್ ಕರ್ಟನ್ನು ರೂಮ್ಗೆ ಬೆಳಕಿರಲಿ ಅನ್ನೋ ಹಾಗೆ ಸೊ ಸಿಂಗಲ್ ಕರ್ಟನ್ ತೊಗೊಂಬಂದಿದ್ದೀನಿ, ಡಬಲ್ ಕರ್ಟನ್ ಇಲ್ಲ. ಈ ಥರದ್ದು ಅಂದರೆ ಲೆಂತ್ ಇತ್ತು ಕಮ್ಮಿ ಸ್ವಲ್ಪ. ನಮ್ಮದು ರೂಮಲ್ಲಿ ನಾನು ತೋರಿಸ್ತೀನಿ ಕಾಟ್ ಹಾಕಿರೋದು. ನಾವು ತುಂಬ ಲೆಂತ್ ಹಾಕಿದ್ವಿ ಅಂತ ಅಂದರೆ ಸೈಡ್ ಟೇಬಲ್ ಏನಿದೆ ಅದಕ್ಕೆ ಅದ್ರ ಮೇಲೆ ಬಂದುಬಿಟ್ಟು ಈ ಥರ ಕುತ್ಕೊಳ್ಳುತ್ತೆ. ಅಂದರೆ ಇದು ಈ ಕೆಳಗಡೆ ಸೈಡ್ ಟೇಬಲ್ ಮೇಲೆ ಕುತ್ಕೊಳ್ಳುತ್ತೆ. ಸೊ ಹಂಗಾಗ್ಬಿಟ್ಟು ತುಂಬ ಲೆಂತ್ ಹಾಕೋದು ಏನು ಯೂಸ್ ಇಲ್ಲ. ಸೊ ಹಾಗಾಗ್ಬಿಟ್ಟು ನಾನು ಸ್ವಲ್ಪ ಮಾಮೂಲಿ ವಿಂಡೋ ಲೆಂತಲ್ಲೇ ತೊಗೊಂಡು ಬಂದಿದ್ದೀನಿ. ಇದು ಸ್ವಲ್ಪನೇ ಒಂದು ವಿಂಡೋಗೇನೋ ತೊಗೊಂಬಂದಿದ್ದೀನಿ ಅಷ್ಟೇ, 3 ಪೀಸ್ ತಂದಿದ್ದೀನಿ ಈ ಥರದ್ದು. ಅದಾದಮೇಲೆ ನೆಕ್ಸ್ಟು ಸೋಫಾ ಕವರು ಅಷ್ಟೇ ನಾನು ಫಸ್ಟು ಬೇರೆ ಕಲರಲ್ಲಿ ತೊಗೊಂಬಂದಿದ್ದೆ. ಆಮೇಲೆ ನನಗೆ ಯಾಕೋ ಅದಿಷ್ಟ ಆಗಲಿಲ್ಲ. ಮೇ ಬಿ ಇದಕ್ಕೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗ್ಬಿಟ್ಟು ನಾನು ಈ ಥರ ತೊಗೊಂಬಂದಿದ್ದೀನಿ. ಅಂದರೆ ಇದು ಫುಲ್ ಬಂಡಲಲ್ಲಿರುತ್ತೆ. ನಮ್ಗೆ ಯಾವ ಲೆಂತ್ ಬೇಕು, ನಮಗೆ ಎಷ್ಟೆಷ್ಟು ಪೀಸ್ ಬೇಕಾಗುತ್ತೋ ಸಿಂಗಲ್ಲ 3-1-1 ಅಥವಾ 2-1-1 ಸಿಂಗಲ್ಲ ಬೇಕಂತ ಅಂದಾಗ ನಮಗೆ ಕಟ್ ಮಾಡಿಕೊಡ್ತಾರೆ. ನಾನು ಇದನ್ನು ಕಟ್ ಮಾಡಿಸಿಲ್ಲ, ನಾನೇ ಮನೇಲಿ ಕಟ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಜಸ್ಟ್ ಹಾಗೆ ಒಂದು ಬಂಡಲ್ ಟೈಪಲ್ಲಿ ಒಂದು ಸೆಟ್ ಇತ್ತು, ಒಂದು 3 ಪೀಸ್ ಸೆಟ್ ಇತ್ತು. ಅದು ಬಂದು ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಈ ಥರ ಒಂದು ಚೆನ್ನಾಗಿದೆ ಕ್ಲಾತ್ ಎಲ್ಲನೂ. ನಾನು ನಿಜವಾಗ್ಲೂ ತುಂಬ ರೆಕಮೆಂಡ್ ಮಾಡ್ಬೋದು, ಇದನ್ನು ತೊಗೋಬೋದು. ತುಂಬ ಚೆನ್ನಾಗಿದೆ ಇದು ಕೂಡ. ಇದು ಅಷ್ಟೇ ಅಂದರೆ ಇನ್ನೊಂದು ಡಿವೈಡರ್ಗೊಂದು ನನಗೆ ಸಿಗಲಿಲ್ಲ. ಈ ಥರದ್ರಲ್ಲೇ ಹೇಳಿ ಬಂದಿದ್ದೀನಿ ಅವ್ರಿಗೆ, ಡಿವೈಡರ್ಗೆ ನಮ್ಮದು ಲೆಂತ್ ಹೇಳಿಬಿಟ್ಟು ಬಂದಿದ್ದೀನಿ. ಆ ಲೆಂತ್ಗೆ ಒಂದು ತರಿಸ್ಕೊಟ್ಬಿಡಿ ಇದನ್ನು ಅಂತ ಹೇಳಿ ಈ ಥರದ್ರಲ್ಲೇ. ಸೊ ಇದು ಒಂದು ಸ್ವಲ್ಪ ಇವೆಲ್ಲ ಕಟ್ ಮಾಡ್ಕೋಬೇಕಾಗುತ್ತೆ. ಇನ್ನೂ ಕಟ್ ಮಾಡಿಕೊಂಡು ನಾನು ಹಾಕಿದ್ಮೇಲೆ ಸೋಫಾದ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಅದಾದಮೇಲೆ ನೆಕ್ಸ್ಟ್ ಇನ್ನು ಒಂದು ಬೆಡ್ಶೀಟ್ ಕೂಡ ತೊಗೊಂಬಂದೆ. ಲೋಟಸ್ ಕಂಪ್ನಿದು ತುಂಬ ಚೆನ್ನಾಗಿದೆ. ಕಿಂಗ್ ಸೈಜ್ ಬೆಡ್. ಅಂದರೆ ನಮ್ಮದು ಮುಂಚೆ ಇಲ್ಲ, ನಾನು ಬೆಡ್ಶೀಟ್ ಇದೆ ತುಂಬಾ ಇದೆ. ಬಟ್ ಆದರೆ ಅವೆಲ್ಲ ಸ್ವಲ್ಪ ಲೆಂತ್ ಕಮ್ಮಿ ಇದೆ. ಅಂದರೆ ಲೆಂತ್ ಇರ್ಬೋದು, ವಿಡ್ತ್ ಇರ್ಬೋದು, ಸ್ವಲ್ಪ ಕಮ್ಮಿ ಇದೆ. ನಮ್ಮದು ಇದು ಕಾಟ್ ಬಂದುಬಿಟ್ಟು ನಾವು ಇಲ್ಲೇ ಮಾಡಿಸಿರೋದ್ರಿಂದ ಸ್ವಲ್ಪ ತುಂಬ ದೊಡ್ಡದಿದೆ. ಕಿಂಗ್ ಸೈಜ್ಗಿಂತ ಸ್ವಲ್ಪ ದೊಡ್ಡದೇ ಇದೆ. ಆರಾಮ್ಸೆ 4 ಜನ ಮಲಗ್ಬೋದು, ಅಷ್ಟು ದೊಡ್ಡದಾಗಿದೆ. ಸೊ ಅದಕ್ಕೆಲ್ಲ ಮಾಮೂಲಿ ಬೆಡ್ಶೀಟ್ಸ್ ಎಲ್ಲ ಅಂದರೆ ಸ್ವಲ್ಪ ಚಿಕ್ಕ ಬೆಡ್ಶೀಟ್ಸ್ ಎಲ್ಲ ನಾನು ಆಗಲ್ಲ. ಅದರಲ್ಲಿ ನನ್ನ ಹಾಗಾಗ್ಬಿಟ್ಟೆ ಲಾಸ್ಟ್ ಟೈಮ್ ಒಂದು ಇಲ್ಲಿ ಮೆಟ್ರೋಗೆ ಹೋದಾಗ ಅಲ್ಲಿ ಒಂದು 2 ತೊಗೊಂಬಂದಿದ್ದೆ. ಆಮೇಲೆ ಆನ್ಲೈನಲ್ಲಿ ಎಲಾಸ್ಟಿಕ್ ಇರುತ್ತಲ್ವ, ಆ ಥರದ್ದು 1-2 ಬುಕ್ ಮಾಡ್ಕೊಂಡಿದ್ದೆ. ಆ ಥರದ್ದು 1-2 ಬುಕ್ ಮಾಡ್ಕೊಂಡಿದ್ದೆ. ಅದು ತುಂಬ ಚೆನ್ನಾಗಿದ್ವು. ಮತ್ತು ಇದು ಒಂದು ಚೆನ್ನಾಗಿದೆ ಅಂತ ಅನ್ನಿಸ್ತು, ಕಲರು ಎಲ್ಲನೂ. ಸೊ ಹಾಗಾಗ್ಬಿಟ್ಟು ಇದು ಒಂದು ತೊಗೊಂಡು ಬಂದೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತ. ತೆಗೆದು ಓಪನ್ ಮಾಡಿ ತೋರಿಸ್ತೀನಿ. ಅಂದರೆ ಅವರು ಬೇರೆ ಕಂಪ್ನಿದು ತೊಗೊಂಡ್ರೆ ಒಂದು ಸ್ವಲ್ಪ ಬಬಲ್ಸ್ ಟೈಪ್ ಆ ಥರ ಬರ್ಬೋದು. ಬಟ್ ಲೋಟಸ್ ಕಂಪ್ನಿದು ಅಂದರೆ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಇದೆ. ಆದರೂ ಕೂಡ ತುಂಬ ಬಾಳಿಕೆ ಬರುತ್ತೆ, ಚೆನ್ನಾಗಿ ಬರುತ್ತೆ. ನೀವು ಹ್ಯಾಂಡ್ ವಾಶ್ ಮಾಡಿದ್ರೂ ಸರಿ, ಇಲ್ಲಾಂದರೆ ಮೆಷಿನ್ ವಾಶ್ ಮಾಡಿದ್ರೂ ಸರಿ, ಬಾಳಿಕೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಲೈಫ್ ಚೆನ್ನಾಗಿರುತ್ತೆ ಅಂತ ಅಂದೆ. ಸೊ ಹಂಗಾಗ್ಬಿಟ್ಟು ತೊಗೊಂಡೆ. ಇದು 2 ಪಿಲ್ಲೋ ಕವರ್, ಒಂದು ಬೆಡ್ ಸ್ಪ್ರೆಡ್. ಅದಾದಮೇಲೆ ಇನ್ನು ಹಾಗೆ ಸ್ವಲ್ಪ ಮ್ಯಾಟಿಲ್ ತೊಗೊಂಬಂದಿದ್ದೀನಿ, ಅದು ತೋರಿಸ್ತೀನಿ, ನೋಡ್ಬೋದು. ತುಂಬ ಚೆನ್ನಾಗಿದೆ. ಈ ಥರ ಅಂದರೆ ಈ ಥರ ತುಂಬ ದೊಡ್ಡದಾಗೂ ಇದೆ. ನನಗೆ ಮೈನ್ ಡೋರ್ಗೂ ಆಗುತ್ತೆ. ಅಂದರೆ ಮೈನ್ ಡೋರ್ ಹತ್ರ ಈಗ ಹಾಕಿರೋದು ತುಂಬ ದೊಡ್ಡ ಸೈಜ್. ಅದು ನನಗೆ ಯಾವಾಗಲೂ ವಾಶ್ ಮಾಡೋದಕ್ಕೆ ಅದಕ್ಕೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಸೊ ಹಾಗಾಗಿ ಈ ಥರದ್ದು ಒಂದು 2 ಆಮೇಲೆ ಕಲರ್ಸ್ ನೋಡ್ಬೋದು. ಈ ಕಲರ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಆನಿಯನ್ ಕಲರ್ ಇದು. ಈ ಕಲರ್ ನೋಡಿಬಿಟ್ಟೆ ನಾನು ಒಂದೇ ಸಾಕು ಅಂತ ತೊಗೊಂಡಿದ್ದೆ ಫಸ್ಟ್, ಗ್ರೇ ಕಲರಲ್ಲಿ. ಅಂದರೆ ಗ್ರೇ ಸ್ವಲ್ಪ ಮ್ಯಾಚ್ ಆಗುತ್ತೆ ಅನ್ನೋ ಹಾಗೆ. ಮತ್ತು ಈ ಆನಿಯನ್ ಕಲರ್ ನಾನು ನೋಡಿದಾಗ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಓಕೆ, ಒಳಗಡೆ ರೂಮಲ್ಲ ಇಲ್ಲ ಬೇರೆ ಎಲ್ಲಾದರೂ ಹಾಕ್ಕೊಳ್ಳೋಕೆ, ಅಡುಗೆ ಮನೆಯಲ್ಲಿ ಅದು ಕಿಚನ್ನಲ್ಲಾದರೂ ಸರಿ ಚೆನ್ನಾಗಿರುತ್ತೆ ಅನ್ನೋ ಹಾಗೆ, ಇಲ್ಲ ದೇವ್ರ ಮನೆ ಹತ್ರ ಎಂಟ್ರೆನ್ಸಲ್ಲಿ ಹಾಕೋದು ಚೆನ್ನಾಗಿರುತ್ತೆ ಅನ್ನೋ ಹಾಗೆ. ಅಂದರೆ ಎಲ್ಲನೂ ನಮಗೆ ಆ್ಯಂಟಿ ಸ್ಕಿಡ್ಡಲ್ಲೇ ಇದೆ.
ಇಲ್ಲ ಅಂತಂದರೆ ಸ್ವಲ್ಪ ಜಾರೋ ಚಾನ್ಸಸ್ ಇರುತ್ತಲ್ವ. ಹಾಗಾಗಿ ನಾನು ಮ್ಯಾಟ್ ಎಲ್ಲ ಯಾವ ಮ್ಯಾಟ್ ತೊಗೊಂಡ್ರು ಕೂಡ ಫಸ್ಟು ಆ್ಯಂಟಿ ಸ್ಕಿಡ್ ಅಂತ ನೋಡಿಬಿಟ್ಟೆ ತೊಗೊಳ್ತೀನಿ. ಇದು ಎಲ್ಲ ಮ್ಯಾಟನ್ನು ಆ್ಯಂಟಿ ಸ್ಕಿಡ್ಡಲ್ಲೇ ಇದೆ. ಹಾಗೆ ಇನ್ನು ಇದು ಒಂದು ಬಂದುಬಿಟ್ಟು ಅಂದರೆ ಆಚೆಗಡೆ ಹೊರಗಡೆ ಹಾಕುವಂಥ ಮ್ಯಾಟು, ಅಂದರೆ ರಫಾಗಿರುತ್ತಲ್ವ ಆ ಥರ ಮ್ಯಾಟು. ಇದು ಕೂಡ ಅಷ್ಟೇ ಆ್ಯಂಟಿ ಸ್ಕಿಡ್ಡೇ. ಸೊ ಇದು ಚೆನ್ನಾಗಿದೆ, ಅಂದರೆ ತೇವ ಎಲ್ಲ ಹೋಗಲ್ಲ. ಬಟ್ ಧೂಳು ಮಾತ್ರ ನನ್ನ ಮೇನ್ ಡೋರಿಂದ ಆಚೆಗಡೆ ಹಾಕಿದಾಗ ಧೂಳು ಏನಾದರೂ ಇದ್ದರೆ ಅದೆಲ್ಲ ಇದರಲ್ಲೇ ಉಳ್ಕೊಳ್ಳುತ್ತೆ. ಒಳಗಡೆ ಮ್ಯಾಟ್ಗೆ ಅದೆಲ್ಲ ಗಲೀಜಾಗಲ್ಲ, ಒಳಗಡೆ ಬರಲ್ಲ ಅನ್ನೋ ಹಾಗೆ ಇದು ಒಂದು ತೊಗೊಂಡು ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಂಡೆ. ಇದು ಒಂದು ಇಷ್ಟ ಆಗಿತ್ತು ಫ್ರೆಂಡ್ಸ್. ನಾನು ಸಿಂಪಲಾಗಿ ಸ್ವಲ್ಪನೇ ತೊಗೊಂಬಂದಿದ್ದೀನಿ, ಇನ್ನೂ ತೊಗೊಳ್ಳೋದು ತುಂಬಾ ಇದೆ. ಒಂದೇ ಸರಿ ತುಂಬ ಅಮೌಂಟ್ ಇನ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಸ್ವಲ್ಪ ಒನ್ ಬೈ ಒನ್ ತೊಗೋಬೇಕಾಗುತ್ತೆ. ಕರ್ಟನ್ ಎಲ್ಲ ಹಾಕಬೇಕಾದ್ರೆ ಒಂದು ವಿಡಿಯೋ ಮಾಡ್ಕೊಂಡು ನಾನು ತೋರಿಸ್ತೀನಿ ಯಾವ ಥರ ಇದೆ ಕರ್ಟನ್ ಹಾಕಿದ್ಮೇಲೆ ಅಂತ. ಮತ್ತು ಬಂದುಬಿಟ್ಟು ಸೋಫಾ ಕವರು ಹಾಕಿದ್ಮೇಲೆ ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಓಕೆ, ಇಷ್ಟ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ರೇಟ್ಸ್ ಎಲ್ಲ ನಾನು ಏನೂ ಹೇಳೋದಿಲ್ಲ, ರೇಟ್ ನಾನು ಯಾವುದನ್ನು ಮೆನ್ಷನ್ ಮಾಡಲ್ಲ. ಇನ್ ಕೇಸ್ ನಿಮಗೆ ಪರ್ಟಿಕ್ಯುಲರಾಗಿ ಕರ್ಟನ್ ಎಷ್ಟು, ಮ್ಯಾಟ್ ಎಷ್ಟು ಅಂತ ನಿಮ್ಗೆ ಏನಾದರೂ ಕೇಳಬೇಕು ಅಂತ ಅನಿಸಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಬೇಕಾದರೆ ನಾನು ರಿಪ್ಲೈ ಮಾಡ್ತೀನಿ. ಅದು ರೇಟ್ ಎಷ್ಟಾಯಿತು ಏನು ಅನ್ನೋದನ್ನು ರಿಪ್ಲೈ ಮಾಡ್ತೀನಿ. ಮತ್ತು ಎಲ್ಲಿ ತೊಗೊಂಡೆ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಾದರೂ ತಿಳಿಸ್ತೀನಿ. ಅಂದರೆ ಇನ್ನೂ ಸ್ವಲ್ಪ ಕರ್ಟನ್ಸ್ ಎಲ್ಲ ತೊಗೊಳೋಕ್ಕೆ ಹೋಗಬೇಕಲ್ವ, ಹೋದಾಗ ನಾನು ಅದು ಅಂಗಡಿನ ತೋರಿಸಿ ನಾನು ಹೇಳೋದಕ್ಕೆ ತೋರಿಸ್ತೀನಿ. ಇನ್ನು ನಾನು ಆವಾಗಲೇ ಏನು ತೋರಿಸ್ದೆ ಕರ್ಟನ್ಸು ಇವೆಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ದೀವಿ ಅಂತ ಹೇಳಿದ್ನಲ್ವ. ಸೊ ಅದನ್ನೆಲ್ಲ ಇವಾಗ ಇನ್ನು ಹಾಕ್ತಾ ಇದ್ದೀವಿ. ಅಂದರೆ ವಿಂಡೋಸು ಏನು ಹ್ಯಾಂಗರ್ಸ್ ಎಲ್ಲ ಏನಿದೆ, ಕರ್ಟನ್ ಹ್ಯಾಂಗರ್ಸ್ ಎಲ್ಲ ಅದನ್ನೆಲ್ಲ ನಮ್ಮ ಮನೆಯವರೇನೇ ಫಿಟ್ ಮಾಡಿದ್ರು. ಡ್ರಿಲ್ಲಿಂಗ್ ಮಿಷನ್ ಸಹಾಯದಿಂದ. ಅಂದರೆ ಬೇರೆಯವ್ರಿಗೆ ಹೇಳಿದರು, ಬಟ್ ಅವರು ಬಂದಿರಲಿಲ್ಲ. ನಮಗೆ ತುಂಬ ದಿನ ಲೇಟ್ ಮಾಡಿದ್ರು. ಹಾಗಾಗ್ಬಿಟ್ಟು ಸರಿ ಆಯಿತು ನಾನೇ ಹಾಕ್ತೀನಿ ಬಿಡು ಅಂತ ಹೇಳಿಬಿಟ್ಟು ಸ್ವಲ್ಪ ಐಡಿಯಾ ಇತ್ತಲ್ವ, ಅವರೇನೆ ಹಾಕ್ತಾಯಿದ್ರು. ನಾನು ಫಸ್ಟು ಹೇಳ್ದಂಗೆ ನೋಡಿ ಈ ಥರ ನಾನು ಪ್ಲ್ಯಾನ್ ಮಾಡಿಬಿಟ್ಟು ತೊಗೊಂಬಂದಿದ್ದೆ ಕರ್ಟನ್ಸು. ಬಟ್ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಫಸ್ಟ್ ಹಾಕಿ ನೋಡಿದ್ವಿ, ಈಗ ನಮ್ಮ ಮನೆಯವ್ರಿಗೂ ತೋರಿಸ್ತಾ ಇದ್ದೀನಿ. ಬಟ್ ಅವರೂ ಇಲ್ಲ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಅಂದರೆ ಆ್ಯಕ್ಚುಲಿ ಡಬಲ್ ಕರ್ಟನ್ನು ನಮ್ಮ ಮನೆಯವ್ರಿಗೆ ನಾನು ಹೇಳ್ದಂಗೆ ಆವಾಗಲೇ ಒಂಥರ ಲೈನ್ಸ್ ಥರ ಬರುತ್ತೆ, ಆ ಥರದ್ರಲ್ಲಿ ಡಬಲ್ ಕರ್ಟನ್ ಹಾಕಬೇಕು ಅಂತ. ಆಮೇಲೆ ಈ ಥರ ಹಾಕಿ ನೋಡಿದ್ರೆ ಯಾವ ಥರ ಇರುತ್ತೆ ನೋಡೋಣ, ಒಂದು ಟ್ರಾನ್ಸ್ಪರೆಂಟು ಮತ್ತು ಒಂದು ಮಾಮೂಲಿ ಕರ್ಟನ್ ಹಾಕಿ ನೋಡಿದ್ರೆ ಯಾವ ಥರ ಇರುತ್ತೆ ಹಾಕೋಣ ಅಂತ ಹಾಕಿದ್ವಿ. ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ಆಮೇಲೆ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಒಂದೇ ಥರನೇ ಎಲ್ಲನೂ ಫಸ್ಟು ಮಾಮೂಲಿ ಕರ್ಟನ್ ಹಾಕಿಬಿಟ್ಟು ಅದ್ರ ಮೇಲೆ ಬೇರೆ ಇನ್ನೊಂದು ಟ್ರಾನ್ಸ್ಪರೆಂಟ್ ಏನಿದೆ ಅಂದರೆ ನೆಟ್ ಕರ್ಟನ್ನು ಅದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ಆ ಥರ ಹಾಕ್ತಾಯಿದ್ದೀವಿ. ಡಬಲ್ ಕರ್ಟನ್ ಉದ್ದೇಶ ಏನು ಅಂತ ಅಂದರೆ ಫಸ್ಟು ಸಿಂಗಲ್ ಕರ್ಟನ್ ಆದರೂ ಚೆನ್ನಾಗೇ ಇರುತ್ತೆ. ಡಬಲ್ ಕರ್ಟನ್ ಏನು ಅಂತ ಅಂದರೆ ಇನ್ ಕೇಸ್ ಬೆಳಕು ಜಾಸ್ತಿ ಬೇಡ ಅಂತ ಅಂದರೆ ನಾವು ಮೇಯ್ನ್ ಏನು ದಪ್ಪ ಇದೆ ಅಲ್ವಾ ಕರ್ಟನ್, ಈಗ ಹಾಕಿರ್ತಕ್ಕಂಥ ಕರ್ಟನ್ ಹಾಕ್ಕೋಬೋದು. ಇಲ್ಲ ನಮಗೆ ಸ್ವಲ್ಪ ಬೆಳಕು ಜಾಸ್ತಿ ಬೇಕು ಅಂತಂದಾಗ ಆ ಕರ್ಟನ್ ಆ ಕಡೆ ಸರಿದ್ಬಿಟ್ಟು ಈ ಒಂದು ನೆಟ್ ಕರ್ಟನ್ನ ಹಾಕ್ಕೋಬೋದು. ಮತ್ತು ನೋಡೋಕೆ ಲುಕ್ ವೈಸೂ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋದು ಒಂದು ಇದರಿಂದ ನಾನು ಆ ಥರ ಪ್ಲ್ಯಾನ್ ಮಾಡಿದೆ. ನನಗೇನೋ ಇದು ಒಂಥರ ಇಷ್ಟನೇ ಆಯಿತು, ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ತೀನಿ. ಹಾಗೆ ನಮ್ಮ ಸೋಫಾಗೆಲ್ಲ ಮ್ಯಾಚ್ ಆಗುತ್ತೆ ಕೂಡ ಕಲರು. ನಾನು ಅದೇ ಕಲರ್ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಬಟ್ ಸೋಫಾದ ಒಂದು ಫೋಟೋ ತೆಕ್ಕೊಂಡಿದ್ದೆ ನಾನು. ಆ ಫೋನಲ್ಲಿ ಫೋಟೋ ಇರೋದ್ರಿಂದ ನಾನು ಅಲ್ಲಿ ಹೋಗಿ ತೋರಿಸಿದ ತಕ್ಷಣ ಅದೇ ಕಲರಲ್ಲೇ ನಮಗೆ ಮ್ಯಾಚ್ ಮಾಡಿಕೊಟ್ರು. ನಾನು ರೂಮಲ್ಲಿ ಹಾಕಿರ್ತಕ್ಕಂಥದ್ದನ್ನು ಆವಾಗಲೇ ತೋರಿಸಿದ್ನಲ್ವ ವೈಟು, ಆ ಥರದ್ದನ್ನು ಇದಕ್ಕೆ ಮ್ಯಾಚ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಬಟ್ ಅದು ಅಷ್ಟೊಂದು ಮ್ಯಾಚ್ ಆಗಿಲ್ಲ ಇನ್ನು. ಸೊ ಹಂಗಾಗ್ಬಿಟ್ಟು ಅದನ್ನು ಇದೇ ಥರ ತೊಗೊಂಡು ಮತ್ತು ಇಲ್ಲೊಂದು ಏನು ಇದೆ ಅಲ್ವಾ ವಿಂಡೋ, ಆ ವಿಂಡೋ ಕೂಡ ನಾವು ಹಾಕಿದ್ವಿ. ಆಲ್ಮೋಸ್ಟು ಹಾಲಲ್ಲಿ ಮೂರು ವಿಂಡೋಗೂ ಹಾಕಿ ರೂಮಲ್ಲಿ ಒಂದು ವಿಂಡೋಗೇನೋ ಹಾಕಬೇಕಾಗಿತ್ತು. ಮತ್ತು ಇನ್ನೊಂದು ಸ್ವಲ್ಪ ಕಮ್ಮಿ ಆಗಿದೆ, ಅದನ್ನು ಇವತ್ತು ಹೋಗಿ ತೊಗೊಂಬಂದ್ಬಿಟ್ಟು ಮತ್ತು ಅದನ್ನು ಕೂಡ ಇವತ್ತೇನೇ ಎಲ್ಲ ಫುಲ್ ಕ್ಲಿಯರ್ ಆಗಿಬಿಡಲಿ ಅಂತ. ಇನ್ನು ಮೇಲ್ಗಡೆ ಎಲ್ಲ ಫಸ್ಟ್ ಫ್ಲೋರಿಂದ ಆಮೇಲೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದೆಲ್ಲ ಏನು ಹಾಕಿಲ್ಲ, ಅದನ್ನು ಕೂಡ ತೊಗೊಂಬಂದು ಹಾಕಬೇಕು. ಬಟ್ ಇವಾಗ ಸದ್ಯಕ್ಕೆ ಬೇಡ, ಇನ್ನು ಸ್ವಲ್ಪ ನೋಡೋಣ ಆಮೇಲೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದೀವಿ. ಇನ್ನು ಸೋಫಾ ಕವರ್ ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸ್ವಲ್ಪ ದೊಡ್ಡ ಸೈಜೇ ತೊಗೊಂಬಂದಿದ್ದೀನಿ, ಚೆನ್ನಾಗಿದೆ. ಇದನ್ನು ಕೂಡ ಅಂದರೆ ಎಲ್ಲ ಕಟ್ ಮಾಡ್ಕೋಬೇಕಾಗಿ ಬಂತು. ನಾನು ಆವಾಗಲೇ ಹೇಳಿದ್ನಲ್ಲ ಫುಲ್ ಬಂಡಲ್ ತೊಗೊಂಬಂದಿದ್ದೆ. ಹಾಗಾಗ್ಬಿಟ್ಟು ನಮಗೆ ಅಂದರೆ ಸಿಂಗಲ್ ಇರುತ್ತೆ, ಮತ್ತು 311 ಇರುತ್ತಲ್ವ, ಮತ್ತು 211 ಈ ಥರನೂ ಬರುತ್ತಲ್ವ. ಹಾಗಾಗಿ ಸರಿ ನಾವು ಮನೆಯಲ್ಲೇ ಕಟ್ ಮಾಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ನಾನು ಹಾಗೆ ತೊಗೊಂಬಂದು ಇನ್ನು ಮನೆಯಲ್ಲೇ ನಾನೇನೇ ಇಲ್ಲೆಲ್ಲ ಯಾವ ಥರ ಬೇಕು 311 ಅಥವಾ 211 ಈ ಥರ ನೋಡಿಕೊಂಡು ನಾನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅವ್ರು ಹೇಳಿದರು ಕರೆಕ್ಟಾಗಿ ಇಲ್ಲಿ 5 ಲೈನ್ಸ್ ಇದೆ ಅಲ್ವಾ, ಆ ಲೈನ್ಸಲ್ಲಿ ಸೆಂಟ್ರಲ್ಲಿ ಒಂದು ಆ ಕಡೆ 2 ಈ ಕಡೆ 2 ಬಿಟ್ಬಿಟ್ಟು ಮಧ್ಯದಲ್ಲಿ ಏನು ಒಂದು ಲೈನ್ ಇದೆ ಅಲ್ಲೇ ಕಟ್ ಮಾಡ್ಕೊಂಡ್ರೆ ನಿಮಗೆ ನೀಟಾಗಿ ಬರೋದು ಅಂತ. ಆಯಿತು ಅದೇ ಥರ ಕಟ್ ಮಾಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ನಾನು ಇಲ್ಲೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು
ಅದನ್ನು ಸೋಫಾಗೆಲ್ಲನೂ ಹಾಕಿದ್ವಿ. ಅಂದರೆ ಅಕ್ಕ ಬಂದಿದ್ರು ನನ್ನ ಜೊತೆ. ಸೊ ಹಂಗಾಗ್ಬಿಟ್ಟು ನನಗೆ ತುಂಬಾ ಹೆಲ್ಪ್ ಆಯಿತು. ಅಕ್ಕ ತುಂಬ ಚೆನ್ನಾಗಿ ನನಗೆ ಅಂದರೆ ಸೆಲೆಕ್ಷನ್ಗೆ ತುಂಬ ಹೆಲ್ಪ್ ಮಾಡಿದ್ರು ಅಂತ ಹೇಳ್ತೀನಿ ನಿಜವಾಗ್ಲೂ. ಸೊ ಹಂಗಾಗ್ಬಿಟ್ಟು ನಂಗೂ ಏನು ಅಷ್ಟು ಟಫ್ ಅಂತ ಅನ್ನಿಸ್ಲಿಲ್ಲ. ಸೆಲೆಕ್ಷನ್ನಲ್ಲಿ ಏನಿರ್ಬೋದು ಆ ಥರ. ನಿಮ್ಗೆ ಯಾವ ಥರ ಅನ್ನಿಸ್ತು ಕರ್ಟನ್ ಇಷ್ಟ ಆಯಿತಾ, ಯಾವ ಥರ ಅನ್ನಿಸ್ತು ಅಂತ ಅಂದು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮಗೂ ಇಷ್ಟ ನಾನು ಒಂದು ಅದ್ರದ್ದು ಶಾಪ್ದು ಏನಿದೆ ನನ್ನ ಅಡ್ರೆಸ್ ಒಂದು ಸಿಂಗಲ್ ಮಿನಿ ವ್ಲಾಗಲ್ಲಿ 1 ಮಿನಿಟ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಒನ್ಸ್ ನಿಮಗೆ ಟೈಮ್ ಇದೆ, ಇಂಟ್ರೆಸ್ಟ್ ಇದೆ, ಚೆಕ್ ಮಾಡಿ. ನಿಮಗೂ ಏನಾದರೂ ಬೇಕು ಅಂತ ಅನಿಸಿದ್ರೆ. ನಮಗೆ ಮನೇಲಿ ತುಂಬಾ ಬೆಳಕು ಜಾಸ್ತಿ ಬರ್ತಾಯಿತ್ತು. ಹಂಗಾಗ್ಬಿಟ್ಟು ಟಿ ವಿ ನೋಡೋದಕ್ಕೆ ತುಂಬ ಒಂಥರ ಕಾಣಿಸ್ತಾ ಇರಲಿಲ್ಲ ನೀಟಾಗಿ. ಹಾಗಾಗ್ಬಿಟ್ಟು ನನಗೆ ಫಸ್ಟ್ ಕರ್ಟನ್ ಬೇಕು ಅಂತ ಅನ್ನಿಸ್ಬಿಡ್ತು. ಹಾಲ್ಗೆ ಮಾತ್ರ ಫಸ್ಟ್ ಕರ್ಟನ್ ಹಾಕ್ಬಿಡೋಣ ಅಂತ. ಆ್ಯಕ್ಚುಲಿ ನಾವು ಇದಕ್ಕಿಂತ ಮುಂಚೆ ಒಂದು ಕೊಟೇಶನ್ ತೊಗೊಂಡಿದ್ವಿ ಬೇರೆಯವ್ರ ಹತ್ರ. ತುಂಬಾ ಕಾಸ್ಟ್ಲಿ ಹೇಳಿದ್ರು, ನಿಜವಾಗ್ಲೂ ತುಂಬ ಅಂದರೆ ತುಂಬ ಹೈ ಬಡ್ಜೆಟಲ್ಲಿ ಹೇಳಿದ್ರು. ಹಂಗಾಗ್ಬಿಟ್ಟು ನಾನು ಅಕ್ಕನ ಹತ್ರ ಹೇಳ್ದೆ, ಅಕ್ಕ ಈ ಥರ ಇಷ್ಟೊಂದು ಬಡ್ಜೆಟಲ್ಲಿ ಹೇಳ್ತಾವ್ರೆ ಅಂದರೆ. ಅಕ್ಕ ಆಮೇಲೆ ಬೇಡ ಬಾ, ನಾನು ಹೋಗೋಣ, ನಾನು ಇಬ್ಬರೂ ತೊಗೊಂಬರ್ತೀವಿ, ನಮಗೂ ಮನೆಗೆ ಬೇಕಾಗುತ್ತೆ, ಅಲ್ಲಿಗೂ ಇಲ್ಲಿ ತೊಗೊಂಬರೋಣ ಅಂತ ಹೇಳಿದ್ರು. ಸೊ ಹಂಗಾಗಿ ತುಂಬ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ನಿಜವಾಗ್ಲೂ. ಇದು ರೂಮಲ್ಲಿ ಹಾಕಿರ್ತಕ್ಕಂಥ ಕರ್ಟನ್ನು. ಇದು ಈ ಥರದ್ದು ನನಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ. ಚೆನ್ನಾಗಿದೆ ಕೂಡ ಕರ್ಟನ್ನು. ಮತ್ತು ಇದು ನೋಡ್ಬೋದು, ಇಷ್ಟು ಫ್ಲೋರಲ್ಲಿ ಇದಕ್ಕಿಂತ ಇನ್ನೂ 7 ಫೀಟ್ ತೊಗೊಂಡ್ರೆ ಅದ್ರ ಮೇಲೆ ಬೀಳುತ್ತೆ. ಹಂಗಾಗ್ಬಿಟ್ಟು ನಾನು 5 ಫೀಟಲ್ಲಿ ತೊಗೊಂಡಿದ್ದೀನಿ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ. ನಿಮಗೆ ಮೇ ಬಿ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮತ್ತು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರೆ ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋದು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.